ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹಾರ್ಬರ್ ಗೇಟ್ ಸಮೀಪ ಹೊಳೆಯಲ್ಲಿ ಮೀನು ಹಿಡಿಯಲು ಬಲೆ ಬೀಸಿದ್ದ ಕಾರ್ಮಿಕರಿಗೆ ಮೃತದೇಹ ಲಭಿಸಿದ ಘಟನೆ. ಕಸಬಾ ಕಡಪುರ ನಿವಾಸಿ ರಮೇಶನ್ ಎಂಬವರ ಪುತ್ರ ಆದಿತ್ಯನ್ ಮೃತ ದುರ್ದೈವಿ. ಬೈಕ್ ಸವಾರರು ಕಂಟೈನರ್ ಟ್ರೈಲರ್ ಅಡಿಗೆ ಬಿದ್ದು ಅಪಘಾತ ಉಂಟಾದ ಘಟನೆ. ಹೊಸ ಬಸ್ ನಿಲ್ದಾಣ ಸಮೀಪದ ಪ್ರೆಸ್ ಕ್ಲಬ್ ಸಮೀಪವಾಗಿದೆ ಅಪಘಾತ. ಕಾಸರಗೋಡು ನಗರದ ಹೃದಯ ಭಾಗದ ರಸ್ತೆಯಾದ ಎಂಜಿ ರೋಡ್ನಲ್ಲಿ ನಿರ್ಮಾಣವಾಗಿದ್ದ ಹೊಂಡಗಳು ಎಂಸಾಂಡ್ನಿಂದ ಮುಚ್ಚಲು ಪ್ರಯತ್ನಿಸಿದ ಅಧಿಕಾರಿಗಳನ್ನು ತಡೆದ ಸ್ಥಳೀಯರು. ಟ್ರೇಡ್ ಯೂನಿಯನ್ಗಳು ಕರೆ ನೀಡಿದ್ದ ಅಖಿಲ ಭಾರತ ಮುಷ್ಕರ. ಇದರ ಭಾಗವಾಗಿ ಸೀತಂಗೋಳಿಯಲ್ಲಿ ಆಯೋಜಿಸಲಾಗಿದ್ದ ಮಾರ್ಚ್ನಲ್ಲಿ ಲಾಠಿ ಚಾರ್ಜು. ಕೇರಳ ಎನ್ಜಿಒ ಅಸೋಸಿಯೇಷನ್ ಸಿವಿಲ್ ಸ್ಟೇಷನ್ ಬ್ರಾಂಚ್ ಕಮಿಟಿ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ. ಮುಷ್ಕರದಿಂದ ಕೊಳತ್ತೂರು ವಿಲೇಜ್ ಆಫೀಸ್ ತೆರೆಯಲು ಬಂದ ಉದ್ಯೋಗಿಯನ್ನು ಕಚೇರಿ ತೆರೆಯದಂತೆ ತಡೆದ ತಂಡದ ಕ್ರಮವನ್ನು ವಿರೋಧಿಸಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಹಾರ್ಬರ್ ಗೇಟ್ ಸಮೀಪ ಹೊಳೆಯಲ್ಲಿ ಮೀನು ಹಿಡಿಯಲು ಬಲೆ ಬೀಸಿದ್ದ ಕಾರ್ಮಿಕರಿಗೆ ಮೃತದೇಹ ಲಭಿಸಿದ ಘಟನೆ ನಾಡನ್ನೇ ಬೆಚ್ಚಿ ಬೀಳಿಸಿದೆ. ಕಸಬಾ ಕಡಪುರ ನಿವಾಸಿ ರಮೇಶನ್ ಎಂಬವರ ಪುತ್ರ ಆದಿತ್ಯನ್ ಎಂಬವರ ಮೃತದೇಹವಾಗಿದೆ. ಹೊಳೆಯಲ್ಲಿ ಬಲೆಯಲ್ಲಿ ಸಿಲುಕಿರುವುದು. ದೇಹದ ಮೇಲಿನ ಗಾಯದ ಗುರುತುಗಳು ಮತ್ತು ಕಾಣೆಯಾದ ಚಿನ್ನದ ಆಭರಣಗಳು ಸಾವಿನಲ್ಲಿ ನಿಗೂಢತೆಯನ್ನು ಮೂಡಿಸುತ್ತಿವೆ. ಈ ಬಗ್ಗೆ ಸಂಬಂಧಿಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಹಾರ್ಬರ್ ಗೇಟ್ ಸಮೀಪ ಹೊಳೆಯಲ್ಲಿ ಮೀನು ಹಿಡಿಯಲು ಬಲೆ ಬೀಸಿದ್ದ ಕಾರ್ಮಿಕರಿಗೆ ಯುವಕನ ಮೃತದೇಹ ಲಭಿಸಿದ ಘಟನೆ ಬುಧವಾರ ನಡೆದಿದೆ. ಕಾಸರಗೋಡಿನ ಕಸಬಾ ಕಡಪುರ ನಿವಾಸಿ ರಮೇಶ್ ಎಂಬವರ ಪುತ್ರ ಆದಿತ್ಯನ್ ಎಂಬವರ ಮೃತದೇಹ ಎಂದು ಗುರುತಿಸಲಾಗಿದೆ. ಈತನ ದೇಹದ ಮೇಲಿನ ಗಾಯದ ಗುರುತುಗಳು ಮತ್ತು ಚಿನ್ನದ ಆಭರಣಗಳು ಕಾಣೆಯಾಗಿರುವುದು ಸಾವಿನ ನಿಗೂಢತೆಯನ್ನು ಹೆಚ್ಚಿಸಿದ್ದು, ಈ ಸಂಬಂಧ ಸಂಬಂಧಿಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ದೇಹದ ಮೇಲೆ ಗಾಯದ ಗುರುತುಗಳು ಸ್ಪಷ್ಟವಾಗಿದ್ದು, ಆದಿತ್ಯನವರ ದೇಹದ ಮೇಲಿದ್ದ ಚಿನ್ನದ ಸರ ಮತ್ತು ಅವರು ಧರಿಸಿದ್ದ ಚಿನ್ನದ ಬಳೆ ನಾಪತ್ತೆಯಾಗಿದೆ ಎಂದು ಸಂಬಂಧಿಕರು ದೂರಿನಲ್ಲಿ ತಿಳಿಸಿದ್ದಾರೆ. ಆದಿತ್ಯನ್ ಮಂಗಳವಾರ ಮಧ್ಯಾಹ್ನ ಹಾರ್ಬರ್ಗೆ ಹೋಗುವುದಾಗಿ ಹೇಳಿ ಮನೆಯಿಂದ ಹೊರಟಿದ್ದರು. ನಂತರ ಯಾವುದೇ മാഹിതി ಬಂದಿಲ್ಲ. യുവകന മൊബൈൽ ഫോൺ ಮತ್ತು ಬೈಕ್ ಬಂದರಿನ ಬಳಿ ಪತ್ತೆಯಾಗಿದೆ. വണ്ടിയിലകത്താ ഫോണും ഇതെല്ലാം ഉണ്ടായത്. വിളിച്ച് കിട്ടുന്നില്ല. വയ്യലെ അമ്മ പറഞ്ഞിട്ട് അന്വേഷിക്കുമ്പോഴാണ് കാണുന്നത് ഈ പുഴൻ്റെ വള്ളത്ത് അവൻ്റെ ബൈക്ക്, പിന്നെ മൊബൈലും പേഴ്സും ചാവിയെല്ലാം അവൻ്റെ ഡിക്കിലുണ്ട്. ചെരുപ്പ് മാത്രം താഴെ, പിന്നെ അവനെ കാണാനില്ല. എന്നാലും ഞങ്ങൾ ഒരു 12 മണി വരെ എല്ലാവരും തിരക്കി. 100-300 ആൾക്കാരുണ്ടായിരുന്നു. എവിടെയെല്ലാം തിരക്കിയിട്ട് കണ്ടിട്ടില്ല. കണ്ണിന് പരിക്കുണ്ട്, പിന്നെ ഈ ബാക്ക് സൈഡെല്ലാം നല്ല പരിക്കുണ്ട്. കണ്ണൊക്കെ പിന്നെ പൊന്ന് മീൻ നമുക്കിത് ഞങ്ങളെ പൊന്ന് കാണുന്നില്ല. അവൻ്റെ ഗോൾഡ് കിട്ടുന്നില്ല. ഒന്ന് ഋതത്തിൻ്റെ മറ്റേ ഇതും ഒരു മോതിരം ഉണ്ടായിരുന്നു, പിന്നെ ഒരു വെള്ളിനെ ഇത് ലോക്കറ്റും. ಅದು ಕಾಣೋದ್ರಿಂದ ನನಗೆ ಭಯಂಕರ ಸಂಶಯ. ಮಂಗಳವಾರ ನಾಪತ್ತೆಯಾದ ಹಿನ್ನೆಲೆಯಲ್ಲಿ ಕರಾವಳಿ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಆತನಿಗಾಗಿ ಹುಡುಕಾಟ ನಡೆಸಿದ್ದರೂ ಪತ್ತೆಯಾಗಿರಲಿಲ್ಲ. ಕಾಸರಗೋಡು ನಗರ ಠಾಣಾ ಪೊಲೀಸರು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಪೆರಿಯಾರಂನಲ್ಲಿರುವ ಕಣ್ಣೂರು ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ನಗರದಲ್ಲಿ ಬೈಕ್ ಸವಾರರು ಕಂಟೈನರ್ ಟ್ರೈಲರ್ ಅಡಿಗೆ ಬಿದ್ದ ಅಪಘಾತ ನಾಡನ್ನೇ ಬೆಚ್ಚಿ ಬೀಳಿಸಿದೆ. ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ಮುಂಜಾನೆಯಾಗಿದೆ ಘಟನೆ ನಡೆದಿರುವುದು. ಅಗ್ನಿಶಾಮಕ ದಳದ ಸಹಾಯದಿಂದ ಸಾಹಸಮಯ ರೀತಿಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಇಬ್ಬರನ್ನು ಟ್ರೈಲರ್ನ ಅಡಿಯಿಂದ ಹೊರತೆಗೆಯಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಹೊಸ ಬಸ್ ನಿಲ್ದಾಣ ಸಮೀಪದ ಪ್ರೆಸ್ ಕ್ಲಬ್ ಬಳಿ ಗುರುವಾರ ಬೆಳಗ್ಗೆ ವಾಹನ ಅಪಘಾತ ಸಂಭವಿಸಿದೆ. ಹಿರಿಯನಿ ನಿವಾಸಿ ರಂಜಿಶ್ ಪ್ರಸಾದ್ ಎಂಬಿವರು ಸಂಚರಿಸುತ್ತಿದ್ದ ಹೀರೋ ಹೋಂಡಾ ಬೈಕ್ ಕಂಟೈನರ್ ಟ್ರೈಲರ್ ಅಡಿಯಲ್ಲಿ ಸಿಲುಕಿಕೊಂಡಿರುವುದು. ಕಾಸರಗೋಡು ಅಗ್ನಿಶಾಮಕ ದಳದ ಸಾಹಸಮಯ ರಕ್ಷಣಾ ಕಾರ್ಯಾಚರಣೆಯ ಮೂಲಕ ಟ್ರೈಲರ್ ಅಡಿಯಲ್ಲಿ ಗಂಭೀರವಾಗಿ ಗಾಯಗೊಂಡ ಇಬ್ಬರನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಯಿತು. ಹೈಡ್ರಾಲಿಕ್ ನ್ಯೂಮಾಟಿಕ್ ಉಪಕರಣಗಳನ್ನು ಬಳಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗಿರುವುದು. ತಕ್ಷಣ ಇವರನ್ನು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಮಾಹಿತಿ ತಿಳಿದು ಪೊಲೀಸರು ಸ್ಥಳಕ್ಕೆ ಆಗಮಿಸಿದರು. ಟ್ರೈಲರ್ ಅನ್ನು ಕಣ್ಣೂರು ನಿವಾಸಿ ಬಾವಿ ಅಗಸ್ಟಿನ್ ಚಲಾಯಿಸುತ್ತಿದ್ದರು. ರಕ್ಷಣಾ ಕಾರ್ಯಾಚರಣೆಗೆ ಸಹಾಯಕ ಠಾಣಾಧಿಕಾರಿ ವಿನೋದ್ ರಾಮ್, ಹಿರಿಯ ಅಗ್ನಿಶಾಮಕ ಮತ್ತು ರಕ್ಷಣಾಧಿಕಾರಿ ವಿ ಸುಕು, ಫೈರ್ ಅಂಡ್ ರೆಸ್ಕ್ಯೂ ಆಫೀಸರ್ಗಳಾದ ವೈಶಾಖ್, ಉಮೇಶನ್, ಹೋಮ್ ಗಾರ್ಡ್ಗಳಾದ ಶ್ರೀಜಿತ್, ಸೋಬಿನ್, ರಾಗೇಶ್, ಚಾಲಕರಾದ ಶೈಜು ಕೆಆರ್, ಅಜೇಶ್ ಎಂಬಿವರು ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ನಗರದ ಹೃದಯ ಭಾಗದ ರಸ್ತೆಯಾದ ಎಂಜಿ ರೋಡ್ನಲ್ಲಿ ನಿರ್ಮಾಣವಾಗಿದ್ದ ಹೊಂಡವನ್ನು ಎಂಸ್ಯಾಂಡ್ನಿಂದ ಮುಚ್ಚುವ ಪ್ರಯತ್ನವನ್ನು ಸ್ಥಳೀಯರು ತಡೆದರು. ರಾಷ್ಟ್ರೀಯ ಮುಷ್ಕರದ ಸಂದರ್ಭದಲ್ಲಾಗಿದೆ ಹೊಂಡವನ್ನು ಎಂಸ್ಯಾಂಡ್ನಿಂದ ಮುಚ್ಚುವ ಪ್ರಯತ್ನ ಮಾಡಲಾಗಿರುವುದು. ನೀರು ತುಂಬಿ ನಿಲ್ಲುವ ಈ ಭಾಗದ ಜನರ ಕಣ್ಣಿಗೆ ಧೂಳು ಹಾಕುವ ಕೆಲಸವಲ್ಲ, ಶಾಶ್ವತ ಪರಿಹಾರ ಬೇಕು ಎಂಬ ಆಗ್ರಹ ತೀವ್ರವಾಗಿದೆ.
ಮಳೆ ಆರಂಭವಾದುದರೊಂದಿಗೆ ಕಾಸರಗೋಡಿನ ಎಂಜಿ ರೋಡ್ನಲ್ಲಿ ದೊಡ್ಡ ಹೊಂಡಗಳು ರೂಪುಗೊಂಡಿದೆ. ನೀರು ನಿಲ್ಲುತ್ತಿರುವ ಈ ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿ ಮಾಡಿರುವ ಕೆಲಸದಿಂದ ಹೊಂಡಗಳು ನಿರ್ಮಾಣವಾಗಿದೆ. ಮಳೆ ಬಂದಾಗ ಹೊಂಡಗಳು ನೀರಿನಿಂದ ತುಂಬಿ ದ್ವಿಚಕ್ರ ವಾಹನ ಸವಾರರು ಅಪಘಾತಗಳಿಗೆ ಒಳಗಾಗುವುದು ಸಾಮಾನ್ಯವಾಗಿದೆ. ಜೊತೆಗೆ ಹೊಂಡಗಳು ಈ ರಸ್ತೆಯಲ್ಲಿ ಸಂಚಾರ ದಟ್ಟಣೆಗೂ ಕಾರಣವಾಗುತ್ತಿದೆ. ಈ ರೀತಿಯಲ್ಲಿ ಜನರನ್ನು ತೊಂದರೆಗೀಡು ಮಾಡುವ ವಿಷಯದಲ್ಲಾಗಿದೆ ಕಣ್ಣಿಗೆ ಧೂಳು ಎರಚುವ ರೀತಿಯಲ್ಲಿ ಅಧಿಕಾರಿಗಳು ವಿಧಾನವನ್ನು ಒಪ್ಪಿಕೊಂಡಿರುವುದು. ರಾಷ್ಟ್ರೀಯ ಮುಷ್ಕರದ ನಡುವೆ ವಾಹನದಲ್ಲಿ ಎಂಸೆಂಟ್ ತಂದು ಹೊಂಡ ತುಂಬಿಸಲು ಅಧಿಕಾರಿಗಳ ಭಾಗದಿಂದ ಪ್ರಯತ್ನ ನಡೆದಿದೆ. ಘಟನೆ ಗಮನಕ್ಕೆ ಬಂದಾಗ ನಿವಾಸಿಗಳು ಆಟೋ ಕಾರ್ಮಿಕರು ಸ್ಥಳಕ್ಕೆ ಆಗಮಿಸಿ ಕೆಲಸವನ್ನು ತಡೆದರು. ನೀರು ನಿಲ್ಲುವ ಈ ಪ್ರದೇಶದಲ್ಲಿ ಜನರ ಕಣ್ಣಿಗೆ ಧೂಳು ಹಾಕುವ ಕೆಲಸ ಬೇಕಾದ್ದಲ್ಲ, ಶಾಶ್ವತ ಪರಿಹಾರ ಬೇಕಿದೆ ಎಂಬ ಆಗ್ರಹ ಅವರು ಎತ್ತುತ್ತಿರುವುದು. കാസർഗോഡ് മുനിസിപ്പാലിറ്റിയിലെ ആളുകൾക്കൊക്കെ ഇത് കാണാത്തതും അറിയാത്തതൊന്നുമല്ല. ഈ കുഴി 22 വർഷം 23 വർഷമായിട്ടുള്ള കുഴിയാണ്. ഇത് കാണാനായിട്ടാണ് അവര് സ്ഥിരം യാത്ര ചെയ്യുന്ന റോഡാണ്. പക്ഷെ വേണ്ടെന്ന് പറഞ്ഞിട്ടാണ്. ഇതേപോലെ കണ്ണിൽ പൊടിയിടാൻ വേണ്ടിട്ട് എന്തെങ്കിലും താൽക്കാലികമായിട്ട് ചെയ്യും. അത് സ്ഥിരമായിട്ട് നിൽക്കൂല. ഇവർ ഈ ജെല്ലി നേരത്തേക്ക് പോകുന്നതിന്റെ ഒരു പ്രശ്നം അറിയും. പിന്നെ രണ്ടാമത് മറ്റുള്ള വണ്ടി പോകുമ്പോൾ ആ വണ്ടിന്റെ ടയറിന്റെ അടിയിൽ കൊടുക്കുന്ന ജെല്ലി മറ്റുള്ള വണ്ടിക്ക് വെച്ച് അടിച്ചു കയറുന്നുണ്ട്. അപ്പൊ അവർക്ക് ഒരു ബുദ്ധിമുട്ടുണ്ട്. നമ്മളെ വണ്ടിന്റെ ഗ്ലാസ് പല വണ്ടിന്റെ ഗ്ലാസ് പൊട്ടിച്ചെല പോയിട്ടുണ്ട്. ആരോട് പറയാന്? ഇവര് തരുമോ ഇതിന്റെ ചെലവ്? ഈ റോഡിലേക്ക് ഇടാനുള്ള താറ് ചൂടാക്കുന്നത് കടലാസ് കത്തിച്ചിട്ടാണ്. കടലാസ് കത്തിച്ചിട്ട് ഇതിനേക്കാളും വലിയൊരു ഇത് എന്താ പറയാനുള്ള ഇവിടെ നോക്കിയേ. പേപ്പർ ന്യൂസ് പേപ്പർ കത്തിച്ചിട്ടാണ് താറ് ചൂടാക്കുന്നത്. ಪ್ರತಿಭಟನೆ ಆರಂಭವಾದಾಗ ವಾಹನದಲ್ಲಿ ಬಂದವರು ಕೆಲಸ ನಿಲ್ಲಿಸಿ ಸ್ಥಳದಿಂದ ಹೊರಟು ಹೋದರು. ಎಂಜಿ ರೋಡ್ನಲ್ಲಿ ಮಾತ್ರವಲ್ಲ, ಹೊಂಡಗಳು, ಬಿರುಕುಗಳು ಉಂಟಾಗಿರುವುದು. ನಗರದ ಹಲವು ರಸ್ತೆಗಳ ಸ್ಥಿತಿಯು ಶೋಚನೀಯವಾಗಿದೆ. ನಗರದಲ್ಲಿ ಇದು ಭಾರೀ ಸಂಚಾರ ದಟ್ಟಣೆಗೆ ಎಡೆ ಮಾಡಿಕೊಡುತ್ತಿದೆ. ಈ ವಿಷಯವನ್ನು ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ದರೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳದೆ ಅವರು ಇಂತಹ ರೀತಿಯಲ್ಲಿ ಧೂಳನ್ನು ತೋರಿಸಿ ಜನರ ಕಣ್ಣಿಗೆ ಧೂಳು ಎರಚುವ ಕಾರ್ಯ ಮಾಡುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಟ್ರೇಡ್ ಯೂನಿಯನ್ಗಳು ಕರೆ ನೀಡಿದ ಅಖಿಲ ಭಾರತ ಮುಷ್ಕರದ ಭಾಗವಾಗಿ ಸೀತಂಗೋಳಿಯಲ್ಲಿ ಆಯೋಜಿಸಲಾಗಿದ್ದ ಮಾರ್ಚ್ನಲ್ಲಿ ಲಾಠಿ ಚಾರ್ಜ್ ಉಂಟಾಗಿದೆ. 3 ಸ್ಥಳೀಯ ನಾಯಕರನ್ನು ಬಂಧಿಸಲಾಗಿದೆ. ಅಶಾಂತಿ ನೆಲೆಸಿದ ಸೀತಂಗೋಳಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಯಿತು. ಟ್ರೇಡ್ ಯೂನಿಯನ್ಗಳು ಕರೆ ನೀಡಿದ್ದ ಹೋರಾಟದ ನಂತರ ಸೀತಾಂಗೋಳಿಯಲ್ಲಿ ಘರ್ಷಣೆ ಉಂಟಾಯಿತು. ಸಿಪಿಎಂ ಸ್ಥಳೀಯ ನಾಯಕರಾದ ಎ ಸಂತೋಷ್ ಕುಮಾರ್, ಬಿನೀಶ್ ಪಿ ಹಾಗೂ ಮಧುಸೂದನನ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದರು. ಪ್ರತಿಭಟನಾ ಬೆಂಬಲಿಗರು ಸರಕು ಸಾಗಿಸುತ್ತಿದ್ದ ವಾಹನವನ್ನು ತಡೆದದ್ದು ಘರ್ಷಣೆಗೆ ಕಾರಣವಾಯಿತು. ಸೀತಾಂಗೋಳಿಯಲ್ಲಿ ಸಿಐಟಿಯು ಕಾರ್ಯಕರ್ತರು ವಾಹನಗಳನ್ನು ತಡೆದು ನಿಲ್ಲಿಸಿದರು. ಪೊಲೀಸರು ಅನೇಕ ವಾಹನಗಳು ಹಾದು ಹೋಗಲು ಅನುವು ಮಾಡಿಕೊಟ್ಟರು. ಕಾರ್ಯಕರ್ತರು ವಾಹನವೊಂದನ್ನು ತಡೆದು ಹೊಡೆದು ನಾಶಪಡಿಸಲು ಪ್ರಯತ್ನಿಸಿದಾಗ ತಡೆಯಲು ಹೋದ ಪೊಲೀಸರ ಮೇಲೆ ದಾಳಿ ಮಾಡುವ ಯತ್ನಗಳುಂಟಾಯಿತು. ಸ್ಥಳೀಯ ನಾಯಕರನ್ನು ವಶಕ್ಕೆ ಪಡೆದು ಕರೆದೊಯ್ಯುತ್ತಿದ್ದಾಗ ಕಾರ್ಯಕರ್ತರು ಘೋಷಣೆಗಳೊಂದಿಗೆ ಪೊಲೀಸರನ್ನು ತಡೆದರು. ಪ್ರತಿಭಟನಾಕಾರರು ಹಿಂದೆ ಸರಿಯಲು ನಿರಾಕರಿಸಿದಾಗ ಕುಂಬಳೆ ಎಸ್ಐ ಕೆ ಶ್ರೀಜೇಶ್ ನೇತೃತ್ವದ ಪೊಲೀಸ್ ತಂಡ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಪ್ರತಿಭಟನಾಕಾರರನ್ನು ಚದುರಿಸಲು ಪ್ರಯತ್ನಿಸಲಾಯಿತು. ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡ ಕಾರ್ಯಕರ್ತರನ್ನು ಕಾಸರಗೋಡು ಜನರಲ್ ಆಸ್ಪತ್ರೆಗೆ ಹಾಗೂ ನಂತರ ಪರಿಯಾರಂ ವೈದ್ಯಕೀಯ ಕಾಲೇಜಿಗೆ ಸ್ಥಳಾಂತರಿಸಲಾಯಿತು. ಸೀತಾಂಗೋಳಿ ಪೇಟೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಷ್ಕರದ ದಿನ ಕೊಳತ್ತೂರು ವಿಲೇಜ್ ಆಫೀಸ್ ತೆರೆಯಲು ಬಂದ ಉದ್ಯೋಗಿಯನ್ನು ಕಚೇರಿ ತೆರೆಯದಂತೆ ತಡೆದ ತಂಡವೊಂದರ ಕ್ರಮವನ್ನು ವಿರೋಧಿಸಿ ಕೇರಳ ಎನ್ಜಿಒ ಅಸೋಸಿಯೇಷನ್ ಸಿವಿಲ್ ಸ್ಟೇಷನ್ ಬ್ರಾಂಚ್ ಕಮಿಟಿ ಪ್ರತಿಭಟನಾ ಮೆರವಣಿಗೆ ನಡೆಸಿತು. ಪ್ರತಿಭಟನೆಯನ್ನು ರಾಜ್ಯ ಸಮಿತಿ ಸದಸ್ಯೆ ಪಿ ವತ್ಸಲ ಉದ್ಘಾಟಿಸಿದರು.
അഭിവാദ്യങ്ങൾ 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 പണിമുടക്ക് ആഹ്വാനം പണിമുടക്ക്. ಕಳೆದ ದಿನ ವಿವಿಧ ಟ್ರೇಡ್ ಯೂನಿಯನ್ಗಳು ಹಾಗೂ ಸರ್ವಿಸ್ ಯೂನಿಯನ್ಗಳು ನಡೆಸಿದ ಮುಷ್ಕರದಲ್ಲಿ ಭಾಗಿಯಾಗಲಿಲ್ಲ ಎಂಬ ಕಾರಣಕ್ಕಾಗಿ ಕಾಸರಗೋಡು ಕೊಳತ್ತೂರು ವಿಲೇಜ್ ಆಫೀಸ್ ತೆರೆಯಲು ಆಗಮಿಸಿದ್ದ ಉದ್ಯೋಗಿಯನ್ನು ತಂಡವೊಂದು ತಡೆದ ಘಟನೆಯನ್ನು ವಿರೋಧಿಸಿ ಕೇರಳ ಎನ್ಜಿಒ ಅಸೋಸಿಯೇಷನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಿವಿಲ್ ಸ್ಟೇಷನ್ ಬ್ರಾಂಚ್ ಕಮಿಟಿಯ ನೇತೃತ್ವದಲ್ಲಾಗಿತ್ತು ಪ್ರತಿಭಟನೆ. ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರತಿಭಟನೆಯನ್ನು ರಾಜ್ಯ ಸಮಿತಿ ಸದಸ್ಯೆ ಪಿ ವತ್ಸಲ ಉದ್ಘಾಟಿಸಿದರು. പ്രിയ സഹോദരി കൊളത്തൂർ VFA പ്രീതിയെ ഒരു വട്ടം CPMന്റെ കാപാലികർ അവർ വട്ടം കൂടി നിൽക്കുകയും ഓഫീസിൽ കയറാൻ പറ്റാതെ വരെ വളഞ്ഞിട്ട് ആക്രമിക്കുകയും ചെയ്യുന്ന ഒരു സാഹചര്യം ഉണ്ടായിട്ടുണ്ട്. അവർ സധൈര്യം മുന്നോട്ട് വന്നിട്ട് ഈ സമരത്തിൽ പങ്കാളിയായിട്ടുണ്ട്. അവർക്ക് NGO അസോസിയേഷന്റെ എല്ലാവിധ അഭിവാദ്യങ്ങളും നേരുകയാണ്. ಬ್ರಾಂಚ್ ಅಧ್ಯಕ್ಷ ಕೆ ಜಯರಾಜ್ ಪಿರಿಯಾ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಸಮಿತಿ ಸದಸ್ಯ ಲೋಕೇಶ್ ಎಂಬಿ ಆಚಾರ್, MT ಪ್ರಸೀತಾ, ಎ ಗಿರೀಶ್ ಕುಮಾರ್, ಗಿರಿಜಾ, ಪ್ರಸೀತಾ, ಸುನೋಜ್, ಮ್ಯಾಥ್ಯೂ, ಶಿವಕುಮಾರ್, ನವನೀತ್, ಬಾಲಕೃಷ್ಣನ್, ಸಫೀನಾ SM ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಮಂಜೇಶ್ವರದಲ್ಲಿ ಹಗಲು ಹೊತ್ತಿನಲ್ಲಿ ಮನೆಯೊಂದರಿಂದ 2.5 ಪವನ್ ಚಿನ್ನಾಭರಣ ಕಳವು ಮಾಡಿದ ಘಟನೆ ನಡೆದಿದೆ. ಉತ್ತರ ಪ್ರದೇಶದ ವೀರಪುರ ಮೂಲದ ಯೋಗೀಶ್ ವಾಸಿಸುವ ಕಣ್ಣುತೀರ್ಥದಲ್ಲಿರುವ ಬಾಡಿಗೆ ಮನೆಯಲ್ಲಿ ಕಳೆದ ದಿನ ಮಧ್ಯಾಹ್ನ ಘಟನೆ ಸಂಭವಿಸಿದೆ. ಕಳೆದ ದಿನ ಮಂಜೇಶ್ವರದಲ್ಲಿ ಹಗಲು ಹೊತ್ತಿನಲ್ಲಿ ನಡೆದ ದರೋಡೆ ನಾಡನ್ನೇ ನಡುಗಿಸಿದೆ. ಉತ್ತರ ಪ್ರದೇಶದ ವೀರಾಪುರ ಮೂಲದ ಯೋಗೇಶ್ ವಾಸಿಸುವ ಕುಂಜತ್ತೂರು ಸಮೀಪದ ಕಣ್ವತೀರ್ಥದಲ್ಲಿರುವ ಬಾಡಿಗೆ ಮನೆಯಲ್ಲಿ ಮಧ್ಯಾಹ್ನ ದರೋಡೆ ನಡೆದಿದೆ. 2.5 ಪವನ್ ಚಿನ್ನಾಭರಣಗಳನ್ನು ಕಳವು ಮಾಡಲಾಗಿದೆ. ಯೋಗೀಶ್ ಕಳೆದ 10 ವರ್ಷಗಳಿಂದ ದಿನಗೂಲಿ ಕೆಲಸಗಾರನಾಗಿ ಕೆಲಸ ಮಾಡುತ್ತಿದ್ದಾರೆ. ಬೆಳಗ್ಗೆ ಮಂಗಳೂರಿಗೆ ತೆರಳಿದ್ದ ಯೋಗೀಶ್ ಮಧ್ಯಾಹ್ನ ಮನೆಗೆ ಹಿಂದಿರುಗಿದಾಗ ಕಳ್ಳತನದ ಬಗ್ಗೆ ತಿಳಿದು ಬಂದಿದೆ. ಯೋಗೀಶ್ ಮಂಗಳೂರಿಗೆ ಹೊರಟು ಹಿಂದಿರುಗುವುದರ ನಡುವೆ ದರೋಡೆ ನಡೆದಿದೆ. ಯೋಗೀಶ್ ನೀಡಿದ ದೂರಿನ ಮೇರೆಗೆ ಮಂಜೇಶ್ವರ ಪೊಲೀಸರು ದರೋಡೆಯ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ವರ್ಷಗಳಿಂದ ವಾಸವಿದ್ದ ಸ್ಥಳದಿಂದ ಸ್ಥಳಾಂತರಗೊಳ್ಳಬೇಕು ಎಂಬ ತಹಶೀಲ್ದಾರ್ ಅವರ ನೋಟಿಸ್ನಿಂದ ಕಂಗಾಲಾಗಿದೆ ಕಾಸರಗೋಡಿನ ಒಂದು ಕುಟುಂಬ. ಚಂದ್ರಗಿರಿ ಜಂಕ್ಷನ್ ಸಮೀಪ ನಾಯಕ್ಸ್ ರೋಡ್ ನಿವಾಸಿ 90 ವರ್ಷದ ಲಕ್ಷ್ಮಿಯಮ್ಮ ಹಾಗೂ ಕುಟುಂಬವಾಗಿದೆ. ಕಂದಾಯ ಇಲಾಖೆಯ ಆದೇಶದಿಂದ ಕಣ್ಣೀರಿನಲ್ಲಾಗಿರುವುದು. 90 ವರ್ಷಗಳಿಗೂ ಹೆಚ್ಚು ಕಾಲ ವಾಸಿಸುತ್ತಿದ್ದ ಭೂಮಿಯನ್ನು 3 ದಿನಗಳಲ್ಲಿ ಖಾಲಿ ಮಾಡಬೇಕು, ಇಲ್ಲದಿದ್ದರೆ ತೆರವುಗೊಳಿಸಲಾಗುವುದು ಎಂದು ತಹಶೀಲ್ದಾರ್ ನೋಟಿಸ್ ನೀಡಿದ್ದಾರೆ ಎಂದು ಲಕ್ಷ್ಮಿಯಮ್ಮ ಅವರ ಪುತ್ರಿ ಕಮಲಾಕ್ಷಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅವರು ಸ್ಥಳಾಂತರಗೊಳ್ಳಲಿರುವ ಭೂಮಿಯ ಸರ್ವೆ ಸಂಖ್ಯೆ ಸೇರಿದಂತೆ ನೋಟಿಸ್ ನೀಡಲಾಗಿದ್ದರೂ ಅಂತಹ ಭೂಮಿಯನ್ನು ಅವರಿಗೆ ಹಂಚಿಕೆ ಮಾಡುವ ಬಗ್ಗೆ ಯಾವುದೇ ದಾಖಲೆಗಳು ಫೈಲ್ನಲ್ಲಿಲ್ಲ ಎಂದು RDO ಹೇಳುವುದು. ಕಳೆದ 5ರಂದಾಗಿದೆ ತಾಲೂಕು ತಹಶೀಲ್ದಾರ್ ಸಹಿ ಮಾಡಿದ ನೋಟಿಸ್ ಕುಟುಂಬಕ್ಕೆ ಲಭಿಸಿರುವುದು. ಅವರು ವರ್ಷಗಳಿಂದ ವಾಸಿಸುತ್ತಿರುವ ಭೂಮಿಯಿಂದ 122 ಭಾಗ 1ರ ಅಡಿಯಲ್ಲಿರುವ ಭೂಮಿಗೆ ಸ್ಥಳಾಂತರಗೊಳ್ಳುವಂತೆಯಾಗಿದೆ ಆದೇಶ. ಆದರೆ ಈ ಸರ್ವೆ ಸಂಖ್ಯೆಯ ಪ್ರಕಾರವಿರುವ ಸ್ಥಳಕ್ಕೆ ಸಂಬಂಧಿಸಿದ ವಿವರಗಳನ್ನು ಮಾಹಿತಿ ಹಕ್ಕು ಕಾಯ್ದೆಯ ಪ್ರಕಾರ ಸಲ್ಲಿಸಲಾದ ಅರ್ಜಿಗೆ ಜೂನ್ 28ರಂದು RDO ನೀಡಿದ ಉತ್ತರದಲ್ಲಿ ಈ ಸರ್ವೆ ನಂಬರ್ನಲ್ಲಿ ಲಕ್ಷ್ಮಿಯಮ್ಮ ಅವರಿಗೆ ಭೂಮಿ ಹಂಚಿಕೆಯಾದ ದಾಖಲೆಗಳು ಕಡತದಲ್ಲಿ ಕಂಡುಬಂದಿಲ್ಲ ಎಂದು ಹೇಳಲಾಗಿದೆ. ഈ പരിസ്ഥിതിയിലെ താವು എಲ್ಲಿಗೆ ಹೋಗುವುದು ಎಂಬುದು ಅವರ പ്രശ്നയാಗಿದೆ. 90 വർഷകാലമായി ഞങ്ങൾ ജീവിക്കുന്നതാണ്. എൻ്റെ അമ്മക്ക് 92 വയസ്സായി. 3 സഹോദരന്മാർ 2003 ഒരു ആക്സിഡന്റിൽ മരണപ്പെട്ടു. അതിനുശേഷം അമ്മ കിടപ്പിലാണ്. ഈ കിടപ്പിലായ അമ്മേനെയും കൊണ്ട് ഞങ്ങൾ എങ്ങോട്ട് പോകും? യാതൊരുവിധ അറിവും ഞങ്ങൾക്ക് കിട്ടുന്നില്ല. കോടതി വിധി ഞങ്ങൾ ഇവിടുന്ന് ഇറക്കി വിടണം ഉള്ളതെന്ന് പറഞ്ഞിട്ട് വില്ലേജ് ഓഫീസിൽ നിന്ന് ഒരു നോട്ടീസ് വന്ന് 5-ാം തീയതി. ആ നോട്ടീസിൽ 3 ദിവസത്തിലാണ് ഞങ്ങളെ ഇറക്കാൻ പറഞ്ഞിട്ടുള്ളത്. അതിന് ഉള്ള തീരുമാനങ്ങളൊന്നും ഇതുവരെ ആയിട്ട് ഞങ്ങൾ ആകെ ഭയപ്പെട്ടിരിക്കുന്നത്. ഞങ്ങൾക്ക് മുന്നോട്ട് പോകാനോ ഒരു കഴിവുമില്ല. ഒരു വാടക വീട് പോലും എടുത്ത് ജീവിക്കാനുള്ള ചുറ്റുപാട് ഞങ്ങൾക്കില്ല. അതുകൊണ്ട് ഞങ്ങൾക്ക് ഇനി എന്ത് ചെയ്യണം, എങ്ങോട്ട് പോകണം എന്നുള്ള യാതൊരു ഇതും അറിവിಲ್ಲ. ವಾಸಿಸುವ ಭೂಮಿಯನ್ನು ನೀಡಬೇಕೆಂದು ಆಗ್ರಹಿಸಿ ವರ್ಷಗಳಿಂದ ಕುಟುಂಬ ಹೈಕೋರ್ಟ್ನಲ್ಲಿ ಪ್ರಕರಣ ನಡೆಸುತ್ತಿದೆ. ಕಂದಾಯ ಸಚಿವರಿಗೂ ಕುಟುಂಬ ಅರ್ಜಿಯನ್ನು ಸಲ್ಲಿಸಿದೆ. ಈ ರೀತಿಯಲ್ಲಿ ಬಾಡಿಗೆದಾರರೆಂದು ಹೇಳಿಕೊಳ್ಳುವ ಭೂಮಿಗಾಗಿ ವರ್ಷಗಳಿಂದ ಕಾನೂನು ಹೋರಾಟ ನಡೆಯುತ್ತಿರುವಾಗ ಕಂದಾಯ ಅಧಿಕಾರಿಗಳಿಂದ ಸ್ಥಳ ಖಾಲಿ ಮಾಡಬೇಕು ಎಂಬ ನೋಟಿಸ್ ಕುಟುಂಬಕ್ಕೆ ಲಭಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡ್.
ಕಾರಿನಲ್ಲಿ ಸಾಗಿಸುತ್ತಿದ್ದ ಲಕ್ಷಾಂತರ ಮೌಲ್ಯದ ಎಂಡಿಎಂಎ ಸಹಿತ ಇಬ್ಬರನ್ನು ಜಿಲ್ಲಾ ಮಾದಕ ವಸ್ತು ನಿಗ್ರಹ ದಳ ಮತ್ತು ಬೇಕಲ್ ಠಾಣಾ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಬಂಧಿಸಲಾಗಿದೆ. ಮುಳಿಯಾರ್ ನಿವಾಸಿ ಮೊಹಮ್ಮದ್ ಡ್ಯಾನಿಶ್ ಹಾಗೂ ಚೆಂಗಳ ಆಲಂಪಾಡಿ ನಿವಾಸಿ ಅಬ್ದುಲ್ ಖಾದರ್ ಬಂಧಿತ ಆರೋಪಿಗಳು. ಕಾರಿನಲ್ಲಿ ಸಾಗಿಸುತ್ತಿದ್ದ ಲಕ್ಷಾಂತರ ಮೌಲ್ಯದ ಎಂಡಿಎಂಎ ಸಹಿತ ಇಬ್ಬರನ್ನು ಜಿಲ್ಲಾ ಮಾದಕ ವಸ್ತು ನಿಗ್ರಹ ದಳ ಮತ್ತು ಬೇಕಲ್ ಠಾಣಾ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಬಂಧಿಸಲಾಗಿದೆ. ಆದೂರು ಠಾಣಾ ವ್ಯಾಪ್ತಿಯ ಮುಳಿಯಾರ್ ಪೌಬಲ್ ನಿವಾಸಿ ಬಶೀರ್ ಎಂಬವರ ಪುತ್ರ ಮೊಹಮ್ಮದ್ ಡ್ಯಾನಿಶ್ ಹಾಗೂ ವಿದ್ಯಾನಗರ ಠಾಣಾ ವ್ಯಾಪ್ತಿಯ ಚೆಂಗಳ ಆಲಂಪಾಡಿ ನಿವಾಸಿ ಇಬ್ರಾಹಿಂ ಎಂಬವರ ಪುತ್ರ ಅಬ್ದುಲ್ ಖಾದರ್ ಬಂಧಿತ ಆರೋಪಿಗಳು. ಇವರಿಂದ 256.02 ಗ್ರಾಂ ಎಂಡಿಎಂಎಯನ್ನು ವಶಕ್ಕೆ ಪಡೆಯಲಾಗಿದೆ. ಪೊಲೀಸರಿಗೆ ಲಭಿಸಿದ ಮಾಹಿತಿ ಆಧಾರದಲ್ಲಿ ವಾಹನವನ್ನು ತಡೆದು ಪರಿಶೀಲಿಸಿದಾಗ ಎಂಡಿಎಂಎಯನ್ನು ಬಾಕ್ಸ್ನೊಳಗೆ ಅಡಗಿಸಿಟ್ಟ ಸ್ಥಿತಿಯಲ್ಲೇ ಪತ್ತೆಯಾಗಿದೆ. ನಂತರ ವಾಹನವನ್ನು ಹಾಗೂ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ವಿಜಯಭರತ್ ರೆಡ್ಡಿ ಅವರ ಸೂಚನೆಯ ಮೇರೆಗೆ ಬೇಕಲ ಡಿವೈಎಸ್ಪಿ ಮನೋಜ್ ವಿವಿ, ಬೇಕಲ್ ಇನ್ಸ್ಪೆಕ್ಟರ್ ಶ್ರೀದಾಸ್ ಎಂವಿ, ಸಬ್ ಇನ್ಸ್ಪೆಕ್ಟರ್ ಸವ್ಯಸಾಚಿ ಎಂಎಂಬಿ ಇವರ ನೇತೃತ್ವದಲ್ಲಿರುವ ಪೊಲೀಸ್ ತಂಡವಾಗಿದೆ ಕಾರ್ಯಾಚರಣೆ ನಡೆಸಿರುವುದು. ಹೊಸದುರ್ಗ ಕೋರ್ಟ್ ಆರೋಪಿಗಳನ್ನು ರಿಮಾಂಡ್ ಮಾಡಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಧುವಾಹಿನಿ ಹೊಳೆಯ ಮಾಯಿಪಾಡಿ ಉಡುವ ಅಣೆಕಟ್ಟನ್ನು ಸ್ವಚ್ಛಗೊಳಿಸಿದರು ಸಿಪಿಐಎಂ ಕಾರ್ಯಕರ್ತರು. ತಿಂಗಳುಗಳಿಂದ ಕಡಿಮೆ ನೀರಿನ ಹರಿವು ಹೊಂದಿದ್ದ ಈ ಅಣೆಕಟ್ಟು ಪ್ರದೇಶದಲ್ಲಿ ಪ್ರವಾಹಕ್ಕೆ ಕಾರಣವಾಗಿತ್ತು. ಮಧುವಾಹಿನಿ ಹೊಳೆಯ ಮಾಯಿಪಾಡಿ ಉಡುವ ಅಣೆಕಟ್ಟಿನಲ್ಲಿ ತಿಂಗಳಿನಿಂದ ನೀರಿನ ಹರಿವು ಕೇವಲ 10% ಅಣೆಕಟ್ಟಿನ ಬಲವನ್ನು ದುರ್ಬಲಗೊಳಿಸುವ ರೀತಿಯಲ್ಲಿ ದೊಡ್ಡ ಮರಗಳು ಸಂಗ್ರಹವಾಗಿ ಅಣೆಕಟ್ಟು 90% ಮುಚ್ಚಿ ಹೋದ ಸ್ಥಿತಿಯಲ್ಲಿತ್ತು. ಪಟ್ಲಾ ಪ್ರದೇಶದಲ್ಲಿ ಪ್ರವಾಹಕ್ಕೆ ಈ ಅಣೆಕಟ್ಟು ಕಾರಣವಾದ್ದರಿಂದ ಸಿಪಿಐಎಂ ಕಾರ್ಯಕರ್ತರು ಅಣೆಕಟ್ಟನ್ನು ಸ್ವಚ್ಛಗೊಳಿಸಿದ್ದಾರೆ. അപ്പോൾ തലയിടുന്നില്ലാത്ത ക്ലീനും ആക്കുന്നില്ല. ഇത് ഫുള്ള് കച്ചറ കെട്ടി ഇതിൻ്റെ ലെവലുണ്ട്. രാവിലെ ഒരു 8-9 മണി നമുക്ക് എല്ലാവരും ഇങ്ങനെ പഞ്ഞാണ് പാടെല്ലാം വെള്ളമാറുന്നില്ല, അങ്ങനത്തെ ഒരു പ്രശ്നം ഉണ്ടാവും. നോക്കുമ്പോൾ ഫുള്ള് ഇത് കച്ചറ ആയിട്ടുണ്ട്. അപ്പോൾ അതിനെ ക്ലീൻ ആക്കിയിട്ട് ഇപ്പോൾ ഇതിങ്ങനെ കാണുന്ന രീതിയിൽ ക്ലീൻ ആക്കിയിട്ട് 1 മീറ്ററോളം വെള്ളം ഇപ്പം നമ്മളെ കാണുമ്പോൾ തന്നെ കാണും. ഇത് അപ്പുറത്ത് ഇപ്പുറത്ത് ആയിട്ടില്ല. ഞങ്ങൾ ഒരു 6 മാസം മുന്നേ ഞാനും ഞങ്ങൾ 2 പേര് വന്നിട്ട് 3 കണ്ടി ക്ലീൻ ആക്കി. ഇന്ന് രണ്ടരങ്ങനെ പറഞ്ഞതുകൊണ്ട് ഇവരിത് വന്നിട്ട് ഒന്നും കൂടി ഹെൽപ്പ് ചെയ്തിട്ട് എല്ലാവരും കൂടി ഇതാക്കുന്നത്. പഞ്ചായത്തിൽ ഞാൻ കംപ്ലൈൻറ്റ് കൊടുത്തിട്ടുണ്ട് ഒരാഴ്ച മുന്നേ. അത് അവരൊന്നും നടപടിയൊന്നും സ്വീകരിച്ചില്ല. കംപ്ലൈൻറ്റ് കൊടുത്തിട്ടുണ്ട്, എല്ലാ പ്രൂഫ് എടുക്കുന്നുണ്ട്. ಭಾರೀ ಮಳೆ ಕಡಿಮೆಯಾದ ನಂತರ ಅಣೆಕಟ್ಟನ್ನು ಸ್ವಚ್ಛಗೊಳಿಸಲಾಗಿದೆ. ಅಡ್ಡಲಾಗಿ ಬಿದ್ದ ಮರಗಳು ಮತ್ತು ಇತರ ವಸ್ತುಗಳಿಂದ ಅಣೆಕಟ್ಟು ಮುಚ್ಚಿ ಹೋಗಿದ್ದರಿಂದ ಶುಚಿಗೊಳಿಸುವಿಕೆಯು ಕಷ್ಟಕರವಾಗಿತ್ತು. ಶುಚಿತ್ವ ಕಾರ್ಯದಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರೇಬಿಸ್ ಮುನ್ನೆಚ್ಚರಿಕೆ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಮಂಗಲ್ಪಾಡಿ ಪಿಎಚ್ಸಿ ನಾನ್ಸಿ ರೇಬಿಸ್ ಕಾಯಿಲೆಯ ಕುರಿತು ಮಾಹಿತಿ ನೀಡಿದರು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರೇಬಿಸ್ ಮುನ್ನೆಚ್ಚರಿಕೆ ತರಬೇತಿ ಕಾರ್ಯಕ್ರಮ ನಡೆಯಿತು. ಮಕ್ಕಳಿಗೆ ರೇಬಿಸ್ ರೋಗ ಏನೆಂದು, ಅದು ಹೇಗೆ ಹರಡುತ್ತದೆ ಮತ್ತು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬುದರ ಕುರಿತು ಮಂಗಲ್ಪಾಡಿ ಪಿಎಚ್ಸಿ ನಾನ್ಸಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕ್ಲಸ್ಟರ್ ಕೋಆರ್ಡಿನೇಟರ್ ಶಾರದಾ ಟೀಚರ್ ಉಪಸ್ಥಿತರಿದ್ದರು. ನಾಯಿಗಳು ಕಚ್ಚಿದರೆ ರೇಬಿಸ್ ರೋಗ ಬರುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಇರಬೇಕು ಎಂದು, ಯಾವುದೇ ಪ್ರಾಣಿಯು ಕಚ್ಚಿದರೆ ತಕ್ಷಣವೇ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಬೇಕೆಂಬುದಾಗಿ ಸಲಹೆ ನೀಡಲಾಯಿತು. ಮಕ್ಕಳು ಈ ತರಬೇತಿಯಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಹಲವು ಪ್ರಶ್ನೆಗಳನ್ನು ಕೇಳಿದರು. ತದನಂತರ ರೇಬಿಸ್ ರೋಗಕ್ಕೆ ಸಂಬಂಧಿಸಿದ ವಿಡಿಯೋ ಪ್ರದರ್ಶಿಸಲಾಯಿತು. ಶಾಲಾ ಅಧ್ಯಾಪಕ ಅಬ್ದುಲ್ ಬಶೀರ್ ಸರ್ ಸ್ವಾಗತಿಸಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಚಿತ್ರಾವತಿ ಚಿಗುರುಪಾದೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾರ್ಬರ್ ಗೇಟ್ ಸಮೀಪ ಹೊಳೆಯಲ್ಲಿ ಮೀನು ಹಿಡಿಯಲು ಬಲೆ ಬೀಸಿದ್ದ ಕಾರ್ಮಿಕರಿಗೆ ಮೃತದೇಹ ಲಭಿಸಿದ ಘಟನೆ. ಕಸಬಾ ಕಡಪುರ ನಿವಾಸಿ ರಮೇಶನ್ ಎಂಬವರ ಪುತ್ರ ಆದಿತ್ಯನ್ ಮೃತ ದುರ್ದೈವಿ. ಬೈಕ್ ಸವಾರರು ಕಂಟೈನರ್ ಟ್ರೈಲರ್ ಅಡಿಗೆ ಬಿದ್ದು ಅಪಘಾತ ಉಂಟಾದ ಘಟನೆ. ಹೊಸ ಬಸ್ ನಿಲ್ದಾಣ ಸಮೀಪದ ಪ್ರೆಸ್ ಕ್ಲಬ್ ಸಮೀಪವಾಗಿದೆ ಅಪಘಾತ. ಕಾಸರಗೋಡು ನಗರದ ಹೃದಯ ಭಾಗದ ರಸ್ತೆಯಾದ ಎಂಜಿ ರೋಡ್ನಲ್ಲಿ ನಿರ್ಮಾಣವಾಗಿದ್ದ ಹೊಂಡಗಳು ಎಂಸಾಂಡ್ನಿಂದ ಮುಚ್ಚಲು ಪ್ರಯತ್ನಿಸಿದ ಅಧಿಕಾರಿಗಳನ್ನು ತಡೆದ ಸ್ಥಳೀಯರು. ಟ್ರೇಡ್ ಯೂನಿಯನ್ಗಳು ಕರೆ ನೀಡಿದ್ದ ಅಖಿಲ ಭಾರತ ಮುಷ್ಕರ, ಇದರ ಭಾಗವಾಗಿ ಸೀತಂಗೋಳಿಯಲ್ಲಿ ಆಯೋಜಿಸಲಾಗಿದ್ದ ಮಾರ್ಚ್ನಲ್ಲಿ ಲಾಠಿ ಚಾರ್ಜು. ಕೇರಳ ಎನ್ಜಿಒ ಅಸೋಸಿಯೇಷನ್ ಸಿವಿಲ್ ಸ್ಟೇಷನ್ ಬ್ರಾಂಚ್ ಕಮಿಟಿ ನೇತೃತ್ವದಲ್ಲಿ ಪ್ರತಿಭಟನಾ
ಪ್ರತಿಭಟನಾ ಮೆರವಣಿಗೆ. ಮುಷ್ಕರ ದಿನ ಕೊಳತ್ತೂರು ವಿಲೇಜ್ ಆಫೀಸ್ ತೆರೆಯಲು ಬಂದ ಉದ್ಯೋಗಿಯನ್ನು ಕಚೇರಿ ತೆರೆಯದಂತೆ ತಡೆದ ತಂಡದ ಕ್ರಮವನ್ನು ವಿರೋಧಿಸಿ. ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.